ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ನ್ಯೂಜಿಲೆಂಡ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮೋದಿಯ ಆಗಮನದ ಹಿನ್ನೆಲೆಯಲ್ಲಿ ಆಕ್ಲೆಂಡ್ನ ಸ್ಕೈ ಟವರ್ನಲ್ಲಿ ತ್ರಿವರ್ಣ ಧ್ವಜದ ದೀಪ ಬೆಳಗಿಸಿ ವಿಶೇಷ ಸ್ವಾಗತ ಕೋರಿದರು. 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಗಳೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿಯನ್ನು ಕೊಟ್ಟಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸುನ್ ಬರಮಾಡಿಕೊಂಡು ಎರಡೂ ದೇಶಗಳ ಮಧ್ಯೆ ಮುಕ್ತ ವ್ಯಾಪಾರ ಒಪ್ಪಂದ ಏರ್ಪಡಿಸಿದ್ದಾರೆ. ದೆಹಲಿಯಲ್ಲಿ ಸ್ತ್ರೀಯರ ಉಚಿತ ಬಸ್ ಪ್ರಯಾಣಕ್ಕೆ ಆಗಸ್ಟ್ 1ರಿಂದ ಸ್ಮಾರ್ಟ್ ಕಾರ್ಡ್ ಕಡ್ಡಾಯಗೊಳಿಸಲಾಗಿದೆ. ಈ ಸ್ಮಾರ್ಟ್ ಕಾರ್ಡ್ಗೆ ಪಿಂಕ್ ಸಹೇಲಿ ಅಂತ ಹೆಸರಿಡಲಾಗಿದ್ದು, ಈ ಕಾರ್ಡ್ ಇಲ್ಲದವರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಹೋದ ತಕ್ಷಣ ಅದನ್ನು ಸ್ವೈಪ್ ಮಾಡಬೇಕು. ಭಾರತದ ಆಶ್ರಯದಲ್ಲಿರುವ ಶೇಖ್ ಹಸೀನಾ ಡಿಸೆಂಬರ್ನಲ್ಲಿ ಬಾಂಗ್ಲಾದೇಶಕ್ಕೆ ತೆರಳಿ ಶರಣಾಗುವುದಾಗಿ ಹೇಳಿದ್ದಾರೆ. ಚೀನಾದ ಫುಜಿಯನ್ ಪ್ರಾಂತ್ಯದ ಜಿಜಿಯಾಂಗ್ ನಗರದ ಶೂ ಫ್ಯಾಕ್ಟರಿ ಒಂದರಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು 28 ಜನರು ಸಜೀವವಾಗಿ ದಹನವಾಗಿದ್ದಾರೆ. ವಯನಾಡು ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೇರಿದೆ. ನಾಪತ್ತೆಯಾಗಿದ್ದವರ 5 ಪೈಕಿ 4 ಮೃತದೇಹಗಳು ಈಗಾಗಲೇ ಪತ್ತೆಯಾಗಿದೆ. ಚೆಕ್ ಬೌನ್ಸ್ ಕೇಸಲ್ಲಿ ಬಾಲಿವುಡ್ ಹಾಸ್ಯ ನಟ ರಾಜ್ಪಾಲ್ ಯಾದವ್ಗೆ 3 ತಿಂಗಳ ಜೈಲು ಶಿಕ್ಷೆ ಆಗಿದೆ. 9 ಕೋಟಿ ಸಾಲ ಪ್ರಕರಣದಲ್ಲಿ ನಟನ ಮೇಲಿರುವ 7 ಕೇಸ್ಗಳನ್ನು ಒಟ್ಟುಗೂಡಿಸಿ 3 ತಿಂಗಳು ಜೈಲು ಶಿಕ್ಷೆ ಪ್ರಕಟಿಸಿದ ದೆಹಲಿ ಹೈಕೋರ್ಟ್ ಎಲ್ಲ ದೂರುದಾರರಿಗೆ 1,05,00,000 ವಾಪಸ್ ಕೊಡುವಂತೆ ಆದೇಶ ನೀಡಿದೆ. ಹಾವೇರಿಯಲ್ಲಿ ಆಗಿರೋ ಘಟನೆ ಇದು. ಹಾವನೂರು ಗ್ರಾಮದಲ್ಲಿ ಮನೆಯಲ್ಲಿ ಆಟವಾಡ್ತಾ ಇದ್ದ 1 ವರ್ಷದ ಮಗು ಏಕಾಏಕಿ ಮೂರ್ಛೆ ಬಿದ್ದುಬಿಟ್ಟಿದೆ. ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ, ವೈದ್ಯರೇನೇ ಇಲ್ಲ. ಹಾಗಾಗಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತಾರೆ, ದಾರಿ ಮಧ್ಯದಲ್ಲಿ ಸಾವನ್ನಪ್ಪಿಬಿಟ್ಟಿದೆ. ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ಮದ್ಯದಂಗಡಿಗೆ ಮುತ್ತಿಗೆ ಹಾಕಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ಯದಂಗಡಿಯಿಂದ ಕುಡಿದು ಹಾಳಾಗ್ತಾ ಇದ್ದಾರೆ. ಶಾಲಾ ಕಾಲೇಜುಗಳ ದಾರಿಯಲ್ಲೇ ಬಾರಿದೆ. ಇದರಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇದೆ. ಕೂಡಲೇ ಬಾರ್ ಬಂದ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಕಳ್ಳತನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಕನಕನಹಳ್ಳಿಯಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಅಂಗಡಿಗೆ ವಿದ್ಯುತ್ ಹರಿಸಿ ಅಂಗಡಿ ಮಾಲೀಕರು ಮಳೆಗೆ ಬಾಗಿಲು ತೆರೆದ ತಕ್ಷಣ ವಿದ್ಯುತ್ ಶಾಕ್ ಹೊಡಿಬೇಕಂತೆ. ಆ ತರ ಮಾಡ್ತಿದ್ದಂತೆ. ಅಯ್ಯೋ ದುಷ್ಟ. ಹಲವು ರಾಜ್ಯಗಳಲ್ಲಿ ಅಕ್ರಮವಾಗಿ 4 ವೋಟರ್ ಐಡಿ ಹೊಂದಿದ್ದ ಆರೋಪದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನನ್ನು ನೀಡಿದೆ. ಈ ಹಿಂದೆ 48ನೇ ACJM ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನು ಹೊರಡಿಸಿದೆ.